ಮನೆ ಮುಂದೆ ಆಟವಾಡ್ತಿದ್ದ ಮಗುವಿನ ಮೇಲೆ ರಾಕ್ಷಸ ನಾಯಿಗಳ ದಾಳಿ. ಮಗುವಿನ ತುಟಿ, ಕೆನ್ನೆ, ಹಣೆ ಕಚ್ಚಿದ ನಾಯಿಗಳು ಪುಟ್ಟ ಕಂದಪ್ಪನಿಗೆ ಗಂಭೀರ ಗಾಯ. ಗದಗ ಜಿಲ್ಲೆಯ ಮುಂಡ್ರುಗಿ ಪಟ್ಟಣದ ಕೋಟೆ ಭಾಗದಲ್ಲಿ ಘಟನೆ. ಓರ್ವ ವೃದ್ಧರ ಮೇಲೆಯೂ ದಾಳಿ ಮಾಡಿದ ನಾಯಿ. ರಾಕ್ಷಸ ನಾಯಿಗಳ ದಾಳಿ, ಮಗು ವೃದ್ಧ ನರಳಾಟ. 1.5 ವರ್ಷದ ಬಾಲಕ ಶ್ರೀ ಕೇಶವ್ ನರಳಾಟ ಹೊಂದ್ತಾ ಇದ್ದಾನೆ. ವೃದ್ಧ ಮಹಾಬಲೇಶ್ವರ ಎಂಬುವರಿಗೂ ಗಾಯಗಳು ಆಗಿವೆ. ಮಗುವಿನ ಸ್ಥಿತಿ ನೋಡಿ ಹೆತ್ತವರ ಕಣ್ಣೀರು. ಮಗುವಿಗೆ ಗಂಭೀರ ಗಾಯವಾದರೂ ಅಡ್ಮಿಟ್ ಮಾಡಿಕೊಳ್ಳದ ಜಿಮ್ಸ್ ಆಸ್ಪತ್ರೆ. ಗದಗ ಜಿಮ್ಸ್ ವಿರುದ್ಧ ಮಗುವಿನ ತಾಯಿ ಆಕ್ರೋಶ. ಅಡ್ಮಿಟ್ ಮಾಡಿಕೊಳ್ಳಲು ಬೆಡ್ ಖಾಲಿ ಇಲ್ಲ ಅಂತ ವಾಪಸ್ ಕಳುಹಿಸಿದ ಸಿಬ್ಬಂದಿ. ಜಿಮ್ಸ್ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡ ಮಗುವಿನ ತಾಯಿ ಸುನಿತಾ, ಮಗುವಿನ ಸ್ಥಿತಿ ಗಂಭೀರವಾಗಿದೆ, ದಾಖಲು ಮಾಡಿಕೊಳ್ಳಿ ಎಂದು ನಿನ್ನೆ ರಾತ್ರಿ ಮನೆಗೆ ಕಳಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಯಿ ಕಡಿತ, ಇಂಜೆಕ್ಷನ್ ಇಲ್ಲ. ಬಡ ರೋಗಿಗಳಿಗೂ ಇಂಜೆಕ್ಷನ್, ಔಷಧಿ ಹೊರಗೆ ಬರೆದುಕೊಟ್ಟ ವೈದ್ಯರು. 416 ರೂಪಾಯಿ ಬೆಲೆಯ ರೇಬಿಸ್, ಹಿಮೋಗ್ಲೋಬಿನ್ ಹಾಗೂ ಔಷಧಿ ಹೊರಗಡೆಯಿಂದ ತರಿಸಿದ ವೈದ್ಯರು. ಸರ್ಕಾರಿ ಆಸ್ಪತ್ರೆ ಉಚಿತ ಅಂತ ಬಂದರೆ ಸಾವಿರಾರು ರೂಪಾಯಿ ಖರ್ಚು. ನಮ್ಮ ಮಗುವಿನ ಜೀವ ಮುಖ್ಯ, ಹೀಗಾಗಿ ನಾವು ಹಣ ಕೊಟ್ಟು ಇಂಜೆಕ್ಷನ್, ಔಷಧಿ ಹೊರಗಡೆಯಿಂದ ತಂದಿದ್ದೇವೆ ಎಂದು ಮಗುವಿನ ತಾಯಿ ಹೇಳಿಕೆಯನ್ನು ನೀಡಿದ್ದಾರೆ. ಗದಗ ಜಿಮ್ಸ್ ವಿರುದ್ಧ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಅರ್ಜುನ್ ಹೊಸ್ಮನಿ, ಪ್ರಜಾಪವರ್ ಟಿವಿ, ಮುಂಡ್ರು.